ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ಈ ಹೊಸ ತಿಂಗಳಿನ ಮೊದಲನೇ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಕರ್ತನು ತಾನೇ ನಮ್ಮನ್ನು ಕಳೆದ 3 ತಿಂಗಳುಗಳ ಕಾಲ ಕಾಯ್ದು ಕಾಪಾಡಿ ನಡೆಸಿ ಇನ್ನೊಂದು ಹೊಸ ತಿಂಗಳನ್ನು ಕಾಣುವಂತೆ ದೇವರು ಮಾಡಿಕೊಟ್ಟಂಥ ಕೃಪೆಗಾಗಿ ನಾವು ಮೊದಲಾಗಿ ವಂದನೆ ಸಲ್ಲಿಸುವಂಥವರಾಗೋಣ. ಅದೇ ಪ್ರಕಾರ ಈ ತಿಂಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ 1 ಯೋಹಾನ 4ನೇ ಅಧ್ಯಾಯದ 4ನೇ ವಚನದಲ್ಲಿ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಚನ ಈ ಹೊಸ ತಿಂಗಳಿಗಾಗಿ ನಮಗೆ ಹೀಗೆ ಮಾತನಾಡ್ತಾ ಇದೆ. ಮೊದಲು ನಾವು ದೇವರಿಂದ ಹುಟ್ಟಿದ ಮಕ್ಕಳು ಅನ್ನುವುದನ್ನು ಖಚಿತಪಡಿಸ್ತಾ ಇದೆ. ಪ್ರಿಯ ದೈವಜನರೇ, ನಿನ್ನೆಯಷ್ಟೇ ನಾವು ಪುನರುತ್ಥಾನದ ಆರಾಧನೆಯನ್ನು ನಾವು ಮುಗಿಸಿದ್ದೇವೆ, ಹೌದಲ್ವಾ? ಯೇಸುವಿನ ಪುನರುತ್ಥಾನ ಅದು ನಮ್ಮನ್ನು ಕೂಡ ಒಂದು ಹೊಸ ಜೀವಿತವಾಗಿ ಅದು ನಮ್ಮನ್ನು ಎಬ್ಬಿಸಿದಂಥದ್ದಾಗಿದೆ. ಹೌದು ಪ್ರಿಯ ದೈವಜನರೇ, ಪಾಪದಲ್ಲಿ ಸತ್ತು ನಮಗೊಂದು ಹೊಸ ಜೀವಿತವನ್ನು ದೇವರು ಕೊಡುವಂತೆ ದೇವರು ಕೃಪೆ ಮಾಡಿದ್ದಾರೆ. ಆ ಪುನರುತ್ಥಾನದ ಶಕ್ತಿಯಿಂದ ನಾವು ಇವತ್ತು ದೇವರಿಂದ ಹುಟ್ಟಿದವರಾದ ಮಕ್ಕಳಾಗಿದ್ದೇವೆ. ಅದೇ ರೀತಿಯಲ್ಲಿ ವಚನ ಹೀಗೆ ಸ್ಪಷ್ಟಪಡಿಸ್ತಾ ಇದೆ, ಏನಂದರೆ ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿ ಇರುವಾತನು ದೊಡ್ಡವನು ಮತ್ತು ಹೆಚ್ಚಿನವನು ಆಗಿದ್ದಾರೆ. ಪ್ರಿಯ ದೈವಜನರೇ, ಯೇಸು ಪುನರುತ್ಥಾನ ಹೊಂದಿದ ನಂತರ ಆತನು ನಮ್ಮೊಳಗೆ ವಾಸಿಸುವಂಥ ಒಬ್ಬ ದೇವರಾಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮೊಳಗೆ ಇರುವವನು ಆತನು ಈ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಅಂದರೆ ಅರ್ಥ, ನಮ್ಮ ಜೀವಿತದಲ್ಲಿ ಈ ತಿಂಗಳುದ್ದಕ್ಕೂ ಕೂಡ ಕರ್ತನು ಒಟ್ಟಿಗೆ ಹೀಗೆ ಮಾತನಾಡಿ ಹೇಳ್ತಾ ಇದ್ರೆ, ಆತನು ನಮ್ಮಲ್ಲಿ ವಾಸಿಸುವಂಥ ದೇವರು, ನಮ್ಮೊಳಗಡೆ ಇರುವಂಥ ದೇವರು. ಆತನು ನಮ್ಮಲ್ಲಿ ಇರುವಾಗ ನಾವು ಈ ಒಂದು ನಂಬಿಕೆಯಲ್ಲಿ ಇರಬೇಕು, ಈ ಒಂದು ದೃಢತೆಯಲ್ಲಿ ಇರಬೇಕು. ಏನಂದರೆ, ನನ್ನೊಳಗಿರುವಂಥ ದೇವರು ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ ಮತ್ತು ನನ್ನೊಳಗೆ ವಾಸಿಸುತ್ತಿರುವಂಥ ದೇವರು ಆತನು ಸರ್ವ ಒಂದು ಕಾರ್ಯಗಳ ಮೇಲೆಯೂ ಆತನು ಜಯವನ್ನು ಹೊಂದಿದವನು. ಅಂದರೆ ನಮ್ಮ ಒಳಗಡೆ ವಾಸಿಸುವ ದೇವರು ಆತನು ಜಯಪ್ರದನಾಗಿದ್ದಾನೆ. ಪ್ರಿಯ ದೇವಜನರೇ, ವಚನ ಈ ತಿಂಗಳಲ್ಲಿ ನಮ್ಮನ್ನು ಹೀಗೆ ಸ್ಪಷ್ಟಪಡಿಸಿ ಬಲಪಡಿಸ್ತಾ ಇದೆ, ಏನೆಂದರೆ ನಮ್ಮೊಳಗಿರುವಂಥ ದೇವರು ಆತನು ಜಯಶಾಲಿ. ಆತನು ಸರ್ವ ವಿಷಯಗಳಲ್ಲೂ ಕೂಡ ಆತನು ನಮಗೆ ಜಯವನ್ನು ತಂದು ಕೊಟ್ಟಿದ್ದಾರೆ. ಪಾಪಗಳ ಮೇಲೆ, ಶಾಪಗಳ ಮೇಲೆ, ಮರಣದ ಮೇಲೆ ಎಲ್ಲ ವಿಷಯದಲ್ಲೂ ಜಯವನ್ನು ಕೊಟ್ಟಿರುವ ಆತನು ಇಂದು ನಮ್ಮೊಳಗಡೆ ವಾಸಿಸ್ತಾ ಇದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ ಮೊದಲು ಕಳವಳ ಬೇಡ, ಚಿಂತೆ ಬೇಡ, ಯಾವ ವಿಷಯದಲ್ಲೂ ಕೂಡ ನೀವು ಸೋಲುವುದಿಲ್ಲ. ಯಾಕೆಂದರೆ ಜಯಶಾಲಿಯಾದ ದೇವರು ನಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾರೆ. ವಾಕ್ಯ ಹೀಗೆ ಹೇಳ್ತಾ ಇದೆ, ಏನಂದರೆ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಡೆ ಇರುವವನು ಆತನು ಹೆಚ್ಚಿನವನಾಗಿದ್ದಾನೆ. ಆದದರಿಂದ ನೀವು ಈ ಎಲ್ಲ ಸುಳ್ಳು ಪ್ರವಾದಿಗಳ ಮೇಲೆ ನೀವು ಜಯವನ್ನು ಜಯಿಸಿದ್ದೀರಿ. ಪ್ರಿಯ ದೈವಜನರೇ, ಅಂದರೆ ನಮ್ಮನ್ನು ಮೋಸಗೊಳಿಸುವಂಥ ಕಾರ್ಯ, ನಮ್ಮನ್ನು ಸುಳ್ಳುಗೊಳಿಸುವಂಥ ಕಾರ್ಯ, ನಮ್ಮನ್ನು ನೋಡುವಾಗ ದಾರಿ ತಪ್ಪಿಸಿ ನಡೆಸುವಂಥ ಕಾರ್ಯ, ಈ ಎಲ್ಲ ವಿಷಯಗಳ ಮೇಲೆ ನಾವು ಜಯವನ್ನು ಸಾಧಿಸಿದ್ದೇವೆ. ಯಾಕೆಂದರೆ ಯೇಸು ನಮ್ಮಲ್ಲಿ ಜೀವಿಸುವುದಕ್ಕಾಗಿ, ಯಾಕೆಂದರೆ ಯೇಸುವಿನ ಪುನರುತ್ಥಾನದ ಶಕ್ತಿ ನಮ್ಮೊಳಗಡೆ ವಾಸ ಮಾಡುತ್ತಿರುವುದಕ್ಕಾಗಿ ಈ ಒಂದು ಏಪ್ರಿಲ್ ತಿಂಗಳು ಆರಂಭಿಸುವಾಗಲೇ ನಾವು ದೇವರನ್ನು ದೃಷ್ಟಿಸಿ ನೋಡಿ ಹೀಗೆ ಹೇಳೋಣ, ದೇವರೇ, ನೀನು ನನ್ನೊಳಗಡೆ ವಾಸ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಡೆ ವಾಸಿಸುವವನು ಆತನು ಹೆಚ್ಚಿನವನಾಗಿದ್ದಾನೆ, ಆತನು ದೊಡ್ಡವನಾಗಿದ್ದಾನೆ. ಹಾಗಾಗಿ ನಂಬಿಕೆಯೊಟ್ಟಿಗೆ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸಿ ಈ ತಿಂಗಳನ್ನು ಪ್ರಾರಂಭಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ನಮ್ಮನ್ನು ಈ ಹೊಸ ತಿಂಗಳಲ್ಲಿ ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಡೆ ಇರುವವನು ಆತನು ಹೆಚ್ಚಿನವನಾಗಿದ್ದಾರೆ ಅಂತ ಹೇಳಿದ ಪ್ರಕಾರ ಈ ಏಪ್ರಿಲ್ ತಿಂಗಳನ್ನು ಪ್ರಿಯ ಮಕ್ಕಳಿಗೆ ಆಶೀರ್ವದಿಸು ಕರ್ತನೆ. ಹೌದು ಅಪ್ಪ, ನೀನು ನಮ್ಮೊಳಗೆ ವಾಸಿಸುವವನು ಎಲ್ಲವನ್ನ ಕರ್ತನೆ ಜಯಿಸಿದಂಥ ದೇವರು. ಅಪ್ಪ, ನಮ್ಮೊಳಗಡೆ ವಾಸಿಸುವಂಥ ನೀನು ಅಪ್ಪ ಎಲ್ಲ ವಿಷಯಗಳ ಮೇಲೆ ಜಯವನ್ನು ಸಾಧಿಸಿದಂಥ ಕರ್ತನು. ಅದೇ ಒಂದು ಶಕ್ತಿ ಇವತ್ತು ಪ್ರಿಯ ಮಕ್ಕಳಲ್ಲಿ ವಾಸಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆಪ್ಪ. ಇಷ್ಟು ದಿನಗಳ ಕಾಲ ಎಲ್ಲೆಲ್ಲಿ ಅವರು ಸೋಲನ್ನು ನೋಡಿದಾರೋ, ಎಲ್ಲೆಲ್ಲಿ ಮೋಸ ಅನ್ಯಾಯಗಳನ್ನು ನೋಡಿದಾರೋ ಅಪ್ಪ, ಅಂಥ ಸ್ಥಳಗಳಲ್ಲಿ ಈ ತಿಂಗಳಲ್ಲಿ ನೀನು ಅವರೊಳಗೆ ವಾಸಿಸುತ್ತಾ ಅವರೊಳಗೆ ವಾಸಿಸುವವನು ಹೆಚ್ಚಿನವನು ಅನ್ನುವುದನ್ನು ಅವರಿಗೆ ತೋರ್ಪಡಿಸುವಂಥವರಾಗ್ರಿ ಕರ್ತನೆಪ್ಪ. ಈ ಏಪ್ರಿಲ್ ತಿಂಗಳು ಅವ್ರಿಗೆ ಆಶೀರ್ವಾದವನ್ನು ತಂದುಕೊಡಲಿ. ಅವರು ಯಾವ್ಯಾವ ವಿಷಯಗಳ ಮೇಲೆ ಪ್ರಾರ್ಥಿಸ್ತಾರೋ ಅದರೆಲ್ಲದರಲ್ಲಿ ಅವರು ಜಯ ಸಾಧಿಸುವಂತೆ ಕೃಪೆ ತೋರಿಸು, ಆಶೀರ್ವದಿಸ್ರಿ ಅಪ್ಪ. ನಿನ್ನ ಕೃಪೆ ಈ ತಿಂಗಳೆಲ್ಲ ನಮ್ಮ ಹಿಂಬಾಲಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.
ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.